ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮುಕ್ತಿನಾಗ ದೇವಸ್ಥಾನದಲ್ಲಿದ್ದೀವಿ. ಮುಕ್ತಿನಾಗ ದೇವಸ್ಥಾನದ ಸಂಪೂರ್ಣ ಮಾಹಿತಿ, ಹಾಗೆ 9 ವಾರ ವ್ರತ ಹೇಗೆ ಆಚರಣೆ ಮಾಡಬೇಕು, ಮಕ್ಕಳಿಲ್ಲದವರು ಹೇಗೆ ವ್ರತ ಮಾಡುವುದು, ಈ ಎಲ್ಲ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಮುಕ್ತಿನಾಗ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇರುವ ನಾಗದೇವರ ದರ್ಶನ ಮಾಡಬೇಕು ಎಂದರೆ ಮೊದಲು ನಾವು ಗಣೇಶನ ದರ್ಶನವನ್ನು ಮಾಡಬೇಕು. ವ್ರತ ಮಾಡುವವರು ಮೊದಲು ಸೇವಾ ಕೌಂಟರ್ಗೆ ಹೋಗಿ 50 ರೂಪಾಯಿಗಳು ಕೊಟ್ಟರೆ ನಾಗದೇವರ ವಿಗ್ರಹವನ್ನು ಕೊಡ್ತಾರೆ. ಆ ವಿಗ್ರಹವನ್ನು ಖರೀದಿ ಮಾಡಿ ಗಣೇಶನಿಗೆ ಮೊದಲು ನೀವು ಆಸೆಯನ್ನು ಹೇಳಿಕೊಳ್ಳಬೇಕು. ನಿಮ್ಮ ಇಷ್ಟಾರ್ಥ ಏನಿದೆ ಅದನ್ನು ಗಣೇಶನ ಮುಂದೆ ಹೇಳಿಕೊಳ್ಳಬೇಕು. ಗಣೇಶನ ದರ್ಶನ ಪಡೆದ ನಂತರ ನಾವು ಮುಕ್ತಿನಾಗ ದರ್ಶನ ಪಡೆಯಬೇಕು. ಹಾಗೆ ಈ ಮುಕ್ತಿನಾಗ ವಿಗ್ರಹವು ಪೀಠವನ್ನು ಸೇರಿಸಿ 16 ಅಡಿ ಎತ್ತರ, 36 ಟನ್ನುಗಳ ತೂಕ, 3 ಸುತ್ತು ಸುತ್ತಿಕೊಂಡು ಇರುತ್ತೆ. ಪ್ರಪಂಚದಲ್ಲಿ ಏಕಶಿಲೆಯಿಂದ ಮಾಡಿರುವ ಅತಿ ದೊಡ್ಡ ವಿಗ್ರಹ ಅಂತ ಹೇಳ್ತಾರೆ. ಈ ನಾಗಪ್ಪನ ಬಳಿಯೂ ನಿಮ್ಮ ಆಸೆಯನ್ನು ಹೇಳಿಕೊಳ್ಳಬೇಕು. ಹಾಗೆ ನೀವು ಶಾಸ್ತ್ರ ಕೇಳುವುದಾದರೆ ಧ್ಯಾನ ಮಂದಿರದಲ್ಲಿ ಗೌರಿ ಅಮ್ಮನವರು ಇರ್ತಾರೆ. ಆರೋಗ್ಯ ಸಮಸ್ಯೆಗೆ ಬರುವವರು ಸಹ ಗೌರಿ ಅಮ್ಮನ ಬಳಿ ಪರಿಹಾರವನ್ನು ಪಡೆಯಬಹುದು. ಈ ರೀತಿಯಾಗಿ ಶಿವನ ದೇವಾಲಯ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಇನ್ನು ಅನೇಕ ದೇವಾಲಯಗಳ ದರ್ಶನವನ್ನು ನೀವು ಪಡೆಯಬಹುದು. ಹಾಗೆ ದೇವಸ್ಥಾನದಿಂದ ಹೊರಗಡೆ ಬಂದರೆ ನಿಮಗೆ ಹುತ್ತ ಕಾಣಿಸುತ್ತೆ. ಮೊದಲು ಈ ಹುತ್ತ ತುಂಬಾ ದೊಡ್ಡದಾಗಿತ್ತು. ಹುತ್ತಕ್ಕೆ ಪೂಜೆ ಸಲ್ಲಿಸಿ ಹುತ್ತದ ಪೂಜೆ ಆದ ನಂತರ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠೆ, ಆಶ್ಲೇಷ ಬಲಿ, ನಾಗಬಲಿ, ಸಾಮೂಹಿಕ ಹಾಗೂ ವಿಶೇಷ ಪೂಜೆಗಳು ಈ ಸ್ಥಳದಲ್ಲಿ ನಡೆಯುತ್ತವೆ. ನಂತರ ಇದು ಆದಿಮುಕ್ತಿನಾಗ ದೇವಸ್ಥಾನ. ಮೊದಲು ನಾಗಪ್ಪ ನೆಲೆಸಿರುವುದು ಇಲ್ಲೇ. ಹಾಗೆ ನೀವು ನೋಡೋದಾದರೆ ಇಲ್ಲಿ ಕ್ಲಿಯರ್ ಆಗಿ ಹೇಗೆ ವ್ರತ ಮಾಡಬೇಕು ಅಂತ ಬರೆದಿದ್ದಾರೆ. ಆದಿಮುಕ್ತಿನಾಗ ಸನ್ನಿಧಿಯಲ್ಲಿ ಪ್ರತಿಯೊಬ್ಬ ಭಕ್ತರು ಸೇವಾ ಕೌಂಟರ್ನಲ್ಲಿ 50 ರೂಪಾಯಿಗಳು ಕೊಟ್ಟು ನಾಗನನ್ನು ಕೊಂಡು ಜೊತೆಗೆ 11 ರೂಪಾಯಿ ಇಟ್ಟುಕೊಂಡು 9 ಪ್ರದಕ್ಷಿಣೆ ಹಾಕಿ ಓಂ ಮುಕ್ತಿ ನಾಗಾಯ ನಮಃ ಅಂತ ಹೇಳಿಕೊಂಡು ನಿಮ್ಮ ಕೋರಿಕೆಯನ್ನು ನಾಗನಿಗೆ ತಿಳಿಸಿ. ನಾಗ ವಿಗ್ರಹ ಮತ್ತು 11 ರೂಪಾಯಿಗಳನ್ನು ಹುಂಡಿಗೆ ಹಾಕಿ 10ನೇ ವಾರ ಶ್ರೀ ಮುಕ್ತಿನಾಗನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಬೇಕು. ಮೊದಲು ನೀವು ಇಲ್ಲಿ ಓಂ ಮುಕ್ತಿ ನಾಗಾಯ ನಮಃ ಅಂತ ಪಠಿಸುತ್ತಾ ನಿಮ್ಮ ಆಸೆಗಳನ್ನು ಹೇಳುತ್ತಾ ನಾಗರ ವಿಗ್ರಹ ಮತ್ತು 11 ರೂಪಾಯಿ ಹಣವನ್ನು ಈ ಆದಿಮುಕ್ತಿನಾಗಪ್ಪನ ಹುಂಡಿಗೆ ಹಾಕಬೇಕು. ಹಾಲು ತುಪ್ಪವನ್ನು ಅರ್ಪಿಸುವವರು ಈ ವಿಗ್ರಹಗಳಿಗೆ ಅರ್ಪಿಸಬೇಕು. ಇದನ್ನು ಹೇಗೆ ನಂಬುವುದು ಅಂತ ನೀವು ಕೇಳೋದಾದರೆ ನಾನು ಒಂದು ಉದಾಹರಣೆ ತೋರಿಸ್ತೀನಿ ನೋಡಿ. ಇದನ್ನು ನೋಡಿದ ಮೇಲೆ ನೀವು ಕೂಡ ನಂಬ್ತೀರಾ. ಈ ನಾಗದೇವರ ವಿಗ್ರಹಗಳನ್ನು 9 ವಾರ ವ್ರತ ಮಾಡಿ 10ನೇ ವಾರ ಅಭಿಷೇಕ ಮಾಡಿಸಿ ಅವರ ಆಸೆಗಳು ಸಮಸ್ಯೆಗಳು ಪರಿಹಾರ ಆಗಿರುವಂತಹ ಭಕ್ತರು ಈ ನಾಗ ವಿಗ್ರಹಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇಲ್ಲಿ ಸಾವಿರಾರು ಜನರು 9 ವಾರ ವ್ರತ ಮಾಡಿ 10ನೇ ವಾರ ಅಭಿಷೇಕ ಮಾಡಿಸಿ ಅವರ ಸಮಸ್ಯೆಗಳು ಪರಿಹಾರ ಆಗಿದ ನಂತರ ಈ ರೀತಿ ನಾಗರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದುಕೊಂಡಿದ್ದು ಆಗುತ್ತೆ ಅನ್ನೋಕೆ ಈ ನಾಗ ವಿಗ್ರಹಗಳೇ ಸಾಕ್ಷಿ. ಇನ್ನಷ್ಟು ಇದೇ ರೀತಿ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.